ಈ ವೀಕೆಂಡ್ ಪಾರ್ಟಿ ಮಾಡೋ ಪ್ಲಾನ್ ಮಾಡಿದೀರಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಲಿವರ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಹಳೆ ಕತೆ. ಆದ್ರೆ ಬೋನ್ ಡ್ಯಾಮೇಜ್ ಆಗುತ್ತೆ ಅಂತ ಯಾರು ಹೇಳಿರಲ್ಲ. ರೆಗ್ಯುಲರ್ ಆಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಲಿವರ್ ಇಂದ ವೈಟಮಿನ್ ಡಿ ಸಿಂಥಸಿಸ್ ಕಡಿಮೆ ಆಗುತ್ತೆ. ಇದರಿಂದ ಮೂಳೆ ಬಹಳ ವೀಕ್ ಇರುತ್ತೆ. ಬೋನ್ ಬಿಲ್ಡ್ ಮಾಡೋ ಸೆಲ್ಸ್ ಅಂದ್ರೆ ಆಸ್ಟಿಯೋಬ್ಲಾಸ್ಟ್ ತುಂಬಾ ವೀಕ್ ಇರೋದ್ರಿಂದ ಬೋನ್ ಅಲ್ಲಿ ಸ್ಟ್ರೆಂತ್ ಇರೋದಿಲ್ಲ. ಸೊ ಬಿದ್ದಾಗ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ರಾಕ್ಚರ್ ಆದ್ಮೇಲೆ ಹೀಲಿಂಗ್ ಕೂಡ ತುಂಬಾ ಡಿಲೇ ಆಗುತ್ತೆ. ಕೆಲವೊಂದ್ಸರಿ ಮೂಳೆ ಕೂಡದೇ ಇರೋ ಸಾಧ್ಯತೆಗಳು ಇರುತ್ತೆ. ಆಲ್ಕೋಹಾಲ್ ಇನ್ಫ್ಲಮೇಷನ್ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ಜಾಯಿಂಟ್ ಸ್ಟಿಫ್ನೆಸ್, ಜಾಯಿಂಟ್ ಪೇನ್ಸ್ ಅಂಡ್ ಆರ್ಥರೈಟಿಸ್ ವರ್ಸನ್ ಆಗುತ್ತೆ. ಬಿಯರ್ ಕುಡಿಯೋದ್ರಿಂದ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಓವರ್ ನೈಟ್ ಜಾಯಿಂಟ್ ಪೇನ್ಸ್ ಬರುತ್ತೆ. ಇದನ್ನ ಗೌಟಿ ಆರ್ಥರೈಟಿಸ್ ಅಂತ ಕರಿತೀವಿ. ಹಾಗೇನೆ ರೆಗ್ಯುಲರ್ ಆಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ. ಇದರಿಂದ ಅರ್ಲಿ ಆರ್ಥರೈಟಿಸ್ ಅಂದ್ರೆ ಎಲ್ಲಾ ಜಾಯಿಂಟ್ಸ್ ಬೇಗ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆವಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಬೋನ್ ಗೆ ಬ್ಲಡ್ ಸಪ್ಲೈ ಕಟ್ ಆಗ್ಬಿಟ್ಟು ಏವೆಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಆಗುತ್ತೆ. ಇದು ನಾವು ಯೂಶಲಿ ಹಿಪ್ ಜಾಯಿಂಟ್ ಅಲ್ಲಿ ನೋಡ್ತೀವಿ. ಇದಂತೂ ಎಷ್ಟು ಸೀರಿಯಸ್ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇರೋದೇ ಹಿಪ್ ರಿಪ್ಲೇಸ್ಮೆಂಟ್. ಸೊ ಪ್ರತಿ ಸಾರಿ ಪಾರ್ಟಿ ಮಾಡಕ್ ಮುಂಚೆ ಇದನ್ನ ನೆನಪಿಸ್ಕೊಳ್ಳಿ. ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಬೋನ್ ಹೆಲ್ತ್.